good morning dear students, welcome back. So today I am going to start with collisions. So collisions ಅಂದರೆ ಏನು, collisions ಅಲ್ಲಿ ಎಷ್ಟು ತರ ಇದೆ, ಮತ್ತೆ expression for velocity and mass and other parameters like kinetic energy, change in kinetic energy etc. during collisions. ಸೊ ಮೊದಲಿಗೆ collisions ಅಂದರೆ ಏನು ನೋಡಿ. ಈ collision ಅನ್ನೋ ವರ್ಡ್ ಅನ್ನು ನಾವು ಡೇ ಟು ಡೇ ಲೈಫಲ್ಲಿ ತುಂಬ ಕಾಮನ್ ಆಗಿ ಬಳಸ್ತಾ ಇರ್ತೀವಿ. ಕನ್ನಡದಲ್ಲಿ ಇದನ್ನ ಡಿಕ್ಕಿ ಹೊಡೆಯೋದು ಅಂತ ಕರೀತಾರೆ. ಈಗ ಎರಡು ಬಸ್ಗಳು ಡಿಕ್ಕಿ ಹೊಡೆಯೋದು ಕೊಲಿಷನ್ನೇ. ನೀವು ಕೇರಮ್ ಆಟ ಆಡ್ತಾ ಇರ್ತೀರಾ, ಸ್ಟ್ರೈಕರಲ್ಲಿ ಪಾನನ್ನು ಹೊಡಿತಿರ್ತೀರಾ, ಅದು ಕೊಲಿಷನ್ನೇ. ಸ್ಪೋರ್ಟ್ಸ್ ಬಂದರೆ ಕ್ರಿಕೆಟಲ್ಲಿ ಬಾಲ್ ಹೊಡಿತಿರಲ್ಲ, ಬ್ಯಾಟಿಂದ ಬಾಲ್ ಹೊಡಿತಿರಲ್ಲ, ದಟ್ ಈಸ್ ಅಗೈನ್ ಕೊಲಿಷನ್. ಅಥವಾ ಟೆನ್ನಿಸ್ ಬಾಲ್ ಹೊಡಿತಾರಲ್ಲ, ಟೆನ್ನಿಸ್ ರಾಕೆಟ್ ಇಂದ ಹೊಡಿತಾರಲ್ಲ, ದಟ್ ಈಸ್ ಎ ಕೊಲಿಷನ್ ಬಿಟ್ವೀನ್ ರಾಕೆಟ್ ಅಂಡ್ ಬಾಲ್. ಅಥವಾ ಶಟಲ್ ಬ್ಯಾಡ್ಮಿಂಟನ್, ಅಗೈನ್ ದೇರ್ ಇಸ್ ಎ ಕೊಲಿಷನ್. ಹಾಕಿ, ಫುಟ್ಬಾಲ್, ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ಬೋದು. ಅಥವಾ ಗೋಲಿ ಆಟ ಆಡಿದ ನೆನಪಿರ್ಬೋದಲ್ವಾ, ನೀವು ಹೀಗೆ ಹೊಡೆದಾಗ ಅಥವಾ ಹೀಗೆ ಹೊಡೆದಾಗ ಗೋಲಿ ಇನ್ನೊಂದು ಗೋಲಿಗೆ ಹೋಗಿ ಟಚ್ ಆಗುತ್ತಲ್ಲ, ದಟ್ ಈಸ್ ಕೊಲಿಷನ್. ಎಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ಅಥವಾ ಎಲೆಕ್ಟ್ರಾನ್ ಅಥವಾ ಪಾಸಿಟಿವ್, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಡಿಕ್ಕಿ ಹೊಡೆಯೋದು, ಅಥವಾ ಮರದಲ್ಲಿರೋ ಮಾವಿನಕಾಯಿಗೆ ಕಲ್ಲೆಸೆಯೋದು, ಇವೆಲ್ಲಾನು ಕೊಲಿಷನ್ಸೇ ಆಗುತ್ತೆ. ಅಥವಾ ನೀವಿಬ್ರು ಫ್ರೆಂಡ್ಸ್ ಎದುರ ಬದ್ರ ಬಂದು ಡಿಕ್ಕಿ ಹೊಡಿತೀರಾ, ದಟ್ ಈಸ್ ಅಗೈನ್ ಕೊಲಿಷನ್. ಅಥವಾ ಹಿಂದ್ಗಡೆಯಿಂದ ಹೋಗಿ ತಳ್ತೀರಾ, ದಟ್ ಈಸ್ ಅಗೈನ್ ಕೊಲಿಷನ್. ಅಥವಾ ರಾಕೆಟ್ ಲಾಂಚ್ ಆಗುತ್ತೆ, ಲಾಂಚ್ ಆದಾಗ ಸ್ಟೆಪ್ ಬೈ ಸ್ಟೆಪ್ ಅದರಿಂದ ಏನಾಗುತ್ತೆ, ಈ ಎನರ್ಜಿ ಸಿಲಿಂಡರ್ಸ್ ಡಿಟ್ಯಾಚ್ ಆಗ್ತಾ ಹೋಗ್ತಾ ಇರ್ತವೆ. ಫೈನಲ್ ಆಗಿ ಸ್ಯಾಟಲೈಟ್ ಡಿಟ್ಯಾಚ್ ಆಗುತ್ತೆ, ದಟ್ ಈಸ್ ಅಗೈನ್ ಕೊಲಿಷನ್. ಅಥವಾ ಹೋಗ್ತಾ ಇರೋ ಬಸ್ಸಿಂದ ಸಡನ್ ಆಗಿ ಜಂಪ್ ಆಗ್ತೀರಾ, ಅಗೈನ್ ಇಟ್ ಈಸ್ ಕೊಲಿಷನ್. ಹೆಂಗೆ ಸರ್ ಇದು ಹೇಳ್ತೀನಿ ಆಮೇಲೆ. ಅಥವಾ ಬಸ್ ಹೋಗ್ತಾ ಇರುತ್ತೆ, ನಿಧಾನಕ್ಕೆ ಹೋಗಿ ಹತ್ಕೊಂಡ್ಬಿಡ್ತೀರಾ, ಅಗೈನ್ ಕೊಲಿಷನ್. ಅಥವಾ ನೀವು ಸೈಕಲಲ್ಲಿ ತುಳ್ಕೊಂಡು ಹೋಗ್ತಾ ಇರ್ತೀರಾ, ಹಿಂದ್ಗಡೆ ಒಬ್ಬ ನಿನ್ನ ಫ್ರೆಂಡ್ ಕೂತಿರ್ತಾನೆ, ಅವ್ನು ಜಂಪ್ ಮಾಡ್ಬಿಡ್ತಾನೆ ಕೆಳಗಡೆ, ಅಗೈನ್ ಇಟ್ ಈಸ್ ಕೊಲಿಷನ್. ಕೊಲಿಷನ್ ಅಂತಂದ್ರೆ ಇಟ್ ಈಸ್ ಸಾರ್ಟ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್. ಇಲ್ಲಿ ಡಿಕ್ಕಿನೇ ಆಗ್ಬೇಕಂತ ಏನಿಲ್ಲ, ಅಲ್ಲಿ ಏನೇನೋ ಮೆಕ್ಯಾನಿಸಮ್ಸ್ ನಡೀತವೆ, ಅವೆಲ್ಲ ಮೆಕ್ಯಾನಿಸಮ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಕೊಲಿಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಕೊಲಿಷನ್ ಅಂದ್ರೆ ಬ್ರಾಡರ್ ಸೆನ್ಸ್ ಅಲ್ಲಿ ಏನ್ ಹೇಳ್ಬೋದು, ಇಟ್ ಈಸ್ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಆರ್ ಟೂ ಆಬ್ಜೆಕ್ಟ್ಸ್. ಇಂಟ್ರಾಕ್ಷನ್ ಅಂದಾಗ ಇಟ್ ಕ್ಯಾನ್ ಬಿ ಎ ಸಾರ್ಟ್ ಆಫ್ ಫಿಸಿಕಲ್ ಇಂಟ್ರಾಕ್ಷನ್ ಆರ್ it can be a sort of interaction through the electric field or other fields associated with the particle. ಈ ಸೆಕೆಂಡ್ ಸೆಂಟೆನ್ಸ್ ಅನ್ನ ನಾವು ಲೇಟರ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಕೊಲಿಷನ್ ಅಂದ್ರೆ ಡಿಕ್ಕಿ ಹೊಡೆಯೋದು ಅಂತ ತರ ಮಾತ್ರ ತಗೊಳ್ಳೋಣ. ಈಗ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮುಂದಿನ ಡಿಸ್ಕಷನ್ಗೆ, ಕೊಲಿಷನ್ ಬಿಟ್ವೀನ್ ಮಾರ್ಬಲ್ ಅಂಡ್ ಮಾರ್ಬಲ್, ಅಥವಾ ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿಂದ ಹೊಡೆಯೋದು, ಅಥವಾ ಸ್ಟ್ರೈಕರ್ ತಗೊಂಡು ಕೇರಂ ಬೋರ್ಡ್ ಅಲ್ಲಿ ಪಾನ್ ಅನ್ನ ಹೊಡೆಯೋದು, ಇಷ್ಟಕ್ಕೆ ಮಾತ್ರ ಸೀಮಿತ ಇಟ್ಕೊಳ್ಳೋಣ. ಆಮೇಲೆ ಕೊಲಿಷನ್ ಅಲ್ಲಿ ಎರಡು ತರ ಇದೆ, ಮೂರು ತರ ಇದೆ ಆಕ್ಚುಲಿ. 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್ ಅಂತ. ನಾವು ಸದ್ಯಕ್ಕೆ ಬರೀ 1 ಡೈಮೆನ್ಷನಲ್ ಅಲ್ಲಿ ಮಾತ್ರ ರಿಸ್ಟ್ರಿಕ್ಟ್ ಆಗೋಣ. ಈಗ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇಂದು ಒಂದು ಆಬ್ಜೆಕ್ಟ್ ಇದೆ, ರೆಸ್ಟ್ ಅಲ್ಲಿ ಇದೆ, ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇದೆ, ಇದು ಮೂವ್ ಆಗ್ತಾ ಇದೆ. ಈ ಮೂವ್ ಆಗೋ ಆಬ್ಜೆಕ್ಟ್ ಮಾಸನ m1 ಅಂತ ಇಟ್ಕೋತೀನಿ, ಇದರ ಮಾಸನ m2 ಅಂತ ಇಟ್ಕೋತೀನಿ. ಈಗ ಇದು ಮೂವ್ ಆಗ್ತಾ ಇದೆ, ಲೆಟ್ ಅಸ್ ಸೇ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ u. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದು ಮೂವ್ ಆಗ್ತಾ ಇದೆ, ಹೋಗಿ ಹೀಗೆ ಡಿಕ್ಕಿ ಹೊಡೆಯುತ್ತೆ. ಅರ್ಥ ಆಯ್ತಾ? ಇಟ್ ಈಸ್ ಕೊಲಿಷನ್. ಹೊಡೆದಾಗ ಈ ಆಬ್ಜೆಕ್ಟ್ ಹೀಗೆ ಕಂಟಿನ್ಯೂ ಆದ್ರೆ, ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲೇ ಮೂವ್ ಆದ್ರೆ, ಆಮೇಲೆ ಡಿಕ್ಕಿ ಹೊಡೆದಿದ್ದ ಆಬ್ಜೆಕ್ಟು ಸ್ಟ್ರೈಟ್ ಲೈನ್ ಮೂವ್ ಆದ್ರೆ, ದೆನ್ ಇಟ್ ಈಸ್ ಕಾಲ್ಡ್ 1 ಡೈಮೆನ್ಷನಲ್ ಕೊಲಿಷನ್. ಇದನ್ನು ನೀವು ಕೇರಂ ಬೋರ್ಡ್ ಆಡ್ಬೇಕಾದ್ರೆ ಗಮನಿಸಿರ್ತೀರಾ. ಕರೆಕ್ಟ್ ಸ್ಟ್ರೈಕರ್ ಇಂದ ಪಾನ್ ಹೊಡೆದಾಗ ಪಾನ್ ಮುಂದೆ ಹೋಗುತ್ತೆ, ಸ್ಟ್ರೈಕರ್ ಅದ್ರ ಹಿಂದೆನೆ ಹೋಗ್ತಾ ಇರುತ್ತೆ ಎಷ್ಟೋ ಸತಿ, ದಟ್ ಈಸ್ 1 ಡೈಮೆನ್ಷನಲ್ ಕೊಲಿಷನ್. ಅಥವಾ ನಿನ್ನ ಫ್ರೆಂಡ್ ನಡ್ಕೊಂಡು ಹೋಗ್ತಿರ್ತಾನೆ, ನೀನ್ ಹಿಂದ್ಗಡೆಯಿಂದ ಹೋಗಿ ಜೋರಾಗಿ ತಳ್ಳಿ ಅವನ ಜೊತೆಗೆ ಮೂವ್ ಆಗೋದು, ದಟ್ ಈಸ್ 1 ಡೈಮೆನ್ಷನಲ್ ಕೊಲಿಷನ್. ಅಥವಾ ಮುಂದ್ಗಡೆ ಒಂದು ಬೈಕ್ ಹೋಗ್ತಾ ಇರುತ್ತೆ, ಹಿಂದ್ಗಡೆಯಿಂದ ಬಂದು ಕಾರ್ ಡಿಕ್ಕಿ ಹೊಡೆಯುತ್ತೆ. ಆಯ್ತಾ? ಆ ಥರ ಆಗಬಾರ್ದು. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೀನಿ. ಡಿಕ್ಕಿ ಹೊಡೆದು ಕಾರು ಬೈಕನ್ನು ಮುಂದಕ್ಕೆ ತಳ್ಕೊಂಡು ಹೋಗುತ್ತೆ, ದಟ್ ಈಸ್ ಅಗೈನ್ 1 ಡೈಮೆನ್ಷನಲ್ ಕೊಲಿಷನ್. ಅರ್ಥ ಆಯ್ತಾ? ಇನ್ನು ಈ ಡಿಕ್ಕಿ ಹೊಡೆದಾಗ ಆಬ್ಜೆಕ್ಟು ಹೀಗೆ ಹೋಗದೆ ಹಿಂಗೆಂಗೋ ತಿರ್ಕೊಂಡ್ಬಿಟ್ರೆ, ಅಥವಾ ಡಿಕ್ಕಿ ಹೊಡೆದಂಥ ಆಬ್ಜೆಕ್ಟು ಕೂಡ ಸ್ಟ್ರೈಟ್ ಆಗಿ ಹೋಗದೆ ಹಿಂಗೆಂಗೋ ತಿರ್ಕೊಂಡ್ಬಿಟ್ರೆ, ದಟ್ ಮೀನ್ಸ್ ಇಫ್ ದೇ ಮೂವ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್, ದೆನ್ ಇಟ್ ಈಸ್ 2 ಡೈಮೆನ್ಷನ್. ಅಥವಾ ಇಫ್ ಇಟ್ ಈಸ್ ಮೂವ್ ಸಮಥಿಂಗ್ ಎಲ್ಸ್ ಲೈಕ್ ದಿಸ್, ದೆನ್ ಇಟ್ ಈಸ್ 3 ಡೈಮೆನ್ಷನ್. ಸೊ ದಿಕ್ಕನ್ನು ಬದಲಾಯಿಸಿದರೆ ಅದು 2 ಡೈಮೆನ್ಷನ್ ಮತ್ತೆ 3 ಡೈಮೆನ್ಷನ್ ಆಗುತ್ತೆ. ದಿಕ್ಕನ್ನು ಬದಲಿಸದೆ ಹಂಗೆ ಹೋದ್ರೆ ಅದು 1 ಡೈಮೆನ್ಷನ್ ಆಗುತ್ತೆ. ಸೊ ಆಫ್ಟರ್ ದಿ ಕೊಲಿಷನ್, ಆಫ್ಟರ್ ದಿ ಇಂಟ್ರಾಕ್ಷನ್, ಆಫ್ಟರ್ ದ ಫಸ್ಟ್ ಬಾಡಿ ಮೀಟ್ಸ್ ದ ಸೆಕೆಂಡ್ ಬಾಡಿ, ಇಟ್ ಬೋತ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್, ಇಟ್ ಈಸ್ 1 ಡೈಮೆನ್ಷನ್. ಅದರ್ವೈಸ್ ಇಟ್ ಈಸ್ 2 ಡೈಮೆನ್ಷನ್ ಆರ್ 3 ಡೈಮೆನ್ಷನ್. ಈಗ ನಮ್ಮ ಡಿಸ್ಕಷನ್ ಅನ್ನ 1 ಡೈಮೆನ್ಷನ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ಕೊಲಿಷನ್ಸ್ ಅಲ್ಲಿ 3 ತರ ಕೊಲಿಷನ್ಸ್ ಅನ್ನ ಹೇಳಿದೆ, 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್. ಇದು ಆನ್ ದ ಬೇಸಿಸ್ ಆಫ್ ಮೂವ್ಮೆಂಟ್. ಮತ್ತೆ 3 ತರ ಇದೆ. ಯಾವ್ಯಾವ್ದಪ್ಪ ಅಂದ್ರೆ ಎಲಾಸ್ಟಿಕ್ ಕೊಲಿಷನ್,
ಇನ್ ಎಲಾಸ್ಟಿಕ್ ಕೊಲಿಷನ್, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ ಅಂತ. ಮತ್ತೊಮ್ಮೆ ಹೇಳ್ತೀನಿ, ಎಲಾಸ್ಟಿಕ್ ಕೊಲಿಷನ್, ಇನ್ ಎಲಾಸ್ಟಿಕ್ ಕೊಲಿಷನ್, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್. ಯಾವ ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ ಒಂದು ತಿಳ್ಕೊಳ್ಳಿ. ಯಾವುದೇ ರೀತಿಯ ಕೊಲಿಷನ್ ಆಗಲಿ, ಅದು 1 ಡೈಮೆನ್ಷನ್ ಇರ್ಬೋದು, 2 ಡೈಮೆನ್ಷನ್ ಇರ್ಬೋದು, ಅಥವಾ 3 ಡೈಮೆನ್ಷನ್ ಇರ್ಬೋದು, ಯಾವುದೇ ಕೊಲಿಷನ್ ಆದ್ರೂ ದೇರ್ ಮಸ್ಟ್ ಬಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ಆಫ್ ದ ಹೋಲ್ ಸಿಸ್ಟಮ್ ಈಸ್ ಆಲ್ವೇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಫ್ ದಿ ಹೋಲ್ ಸಿಸ್ಟಮ್. ಕೊಲಿಷನ್ ಆಗೋದಕ್ಕಿಂತ ಮುಂಚೆ ಎಷ್ಟು ಮೊಮೆಂಟಮ್ ಇತ್ತೋ ಎರಡು ಸೇರಿ ಆಮೇಲೂ ಕೂಡ ಅಷ್ಟೇ ಮೊಮೆಂಟಮ್ ಇರಬೇಕು. ಅದು 1 ಡೈಮೆನ್ಷನ್ ಇರ್ಬೋದು, 2 ಡೈಮೆನ್ಷನ್ ಇರ್ಬೋದು, 3 ಡೈಮೆನ್ಷನ್ ಇರ್ಬೋದು. ಮೊಮೆಂಟಮ್ ವಿಲ್ ನಾಟ್ ಚೇಂಜ್ ಅಟ್ ಆಲ್. ಚೇಂಜ್ ಆದರೂ ಕೂಡ ಓವರ್ ಆಲ್ ವ್ಯಾಲ್ಯೂ ರಿಮೈನ್ಸ್ ಸೇಮ್. ಫೈನಲ್ ಮೊಮೆಂಟಮ್ ಈಸ್ ಆಲ್ವೇಸ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್. ಐ ರೈಟ್ ಹಿಯರ್ final momentum is equal to initial momentum. So this is known as law of conservation of momentum. ಇದನ್ನ ಆಗಲೇ ನಾನು ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಹೇಳಿದ್ದೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಮೊಮೆಂಟಮ್ ಕನ್ಸರ್ವ್ ಆಗೇ ಆಗುತ್ತೆ. ಇನ್ನು ಎರಡನೇದು, ವಾಟ್ ಅಬೌಟ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಕೆಲವೊಂದು ಕೊಲಿಷನ್ ನಲ್ಲಿ ಕೈನೆಟಿಕ್ ಎನರ್ಜಿ ಇಸ್ ಟೋಟಲಿ ಕನ್ಸರ್ವ್ಡ್. ದಟ್ ಮೀನ್ಸ್ ಟೋಟಲ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಕೈನೆಟಿಕ್ ಎನರ್ಜಿ. ಕೆಲವೊಮ್ಮೆ ಟೋಟಲ್ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗುತ್ತೆ. ಕನ್ಸರ್ವ್ ಆದರೆ ಅದನ್ನ ನಾವು ಎಲಾಸ್ಟಿಕ್ ಕೊಲಿಷನ್ ಅಂತ ಕರಿತೀವಿ. ಸೊ ಎಲಾಸ್ಟಿಕ್ ಕೊಲಿಷನ್ ಅಂತ ಕರೆಯೋದು ಯಾವಾಗ? ಇಫ್ ದೇರ್ ಈಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂಡ್ ಇಫ್ ದೇರ್ ಈಸ್ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ, ದೆನ್ ಇಟ್ ಈಸ್ ಕಾಲ್ಡ್ ಎಲಾಸ್ಟಿಕ್ ಕೊಲಿಷನ್. ಇಲ್ಲಿ ಬರ್ತಾ ಇದೆ ಸ್ಟೇಟ್ಮೆಂಟು, a collision is said to be elastic if momentum is conserved and kinetic energy is also conserved. ಅರ್ಥ ಆಯ್ತಾ? ಬೈ ಚಾನ್ಸ್ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗದೆ ಹೋದ್ರೆ, ಅಂದ್ರೆ ಫೈನಲ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಕೆಲವೊಂದು ಕೊಲಿಷನ್ಸ್ ಅಲ್ಲಿ ಕಡಿಮೆ ಬರುತ್ತೆ. ಅಂದ್ರೆ ಸರ್ ಎನರ್ಜಿ ಹಂಗಾರೆ ಲಾಸ್ ಆಗೋಯ್ತಾ ಸರ್, ಎನರ್ಜಿ ಡೆಸ್ಟ್ರಾಯ್ ಆಯ್ತಾ ಸರ್? ಇಲ್ಲ, ಎನರ್ಜಿ ಡೆಸ್ಟ್ರಾಯ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅದನ್ನ ಪದೇ ಹೇಳ್ತಾ ಇದ್ದೀನಿ, ಯು ಕೆನಾಟ್ ಡೆಸ್ಟ್ರಾಯ್ ಎನರ್ಜಿ. ಮತ್ತೆ ಏನಾಯ್ತು ಸರ್ ಆ ಎನರ್ಜಿ? ಏನಾಯ್ತು ಅಂದ್ರೆ ಸ್ವಲ್ಪ ಕೈನೆಟಿಕ್ ಎನರ್ಜಿ ಬೇರೆ ಫಾರ್ಮ್ಗೆ ಕನ್ವರ್ಟ್ ಆಗಿರುತ್ತೆ. ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಸೌಂಡ್ ಆರ್ ಲೈಟ್, ಯಾವುದೋ ರೀತಿ. ಈಗ ನಾನು ಒಂದು ಗೋಡೆಗೆ ಚೆಂಡನ್ನು ಎಸಿತೀನಿ, ಆ ಚೆಂಡು ಹಂಗೆ ರಿಬೌಂಡ್ ಆಗುತ್ತೆ, ಆಯ್ತಾ? ರಿಬೌಂಡ್ ಆಗಿ ಬರಬೇಕಾದ್ರೆ ಗೋಡೆ ತಗಲಿದಾಗ ಪಟ್ ಅಂತ ಸೌಂಡ್ ಬಂದಿರುತ್ತೆ. ಅಂದ್ರೆ ಸ್ವಲ್ಪ ಎನರ್ಜಿ ಅಲ್ಲಿ ಸೌಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅಥವಾ ನೆಲದ ಮೇಲೆ ಒಂದು ಬಾಲ್ ಅನ್ನು ಎತ್ತು ಹಾಕ್ತೀನಿ, ನೆಲಕ್ಕೆ ತಗಲಿ ವಾಪಸ್ ಬರುತ್ತೆ, ತಗಲಿದಾಗ ಟಪ್ ಅಂತ ಸೌಂಡ್ ಬರುತ್ತೆ, ಆಯ್ತಾ? ಅದು ಕೂಡ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಇಂಟು ಸೌಂಡ್ ಎನರ್ಜಿ. ಸೊ ಇವೆಲ್ಲನೂ ಕೂಡ ಇನ್ ಎಲಾಸ್ಟಿಕ್ ಕೊಲಿಷನ್. ಎಲಾಸ್ಟಿಕ್ ಕೊಲಿಷನ್ ಅಂದ್ರೆ ದೇರ್ ಮಸ್ಟ್ ಬಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಸ್ ವೆಲ್ ಆಸ್ ಕೈನೆಟಿಕ್ ಎನರ್ಜಿ. ಎಕ್ಸಾಂಪಲ್ಸ್ ಕೊಡ್ಲಿಲ್ಲ ನಾನು ಆಗ್ಲೇ, ಈಗ ಮತ್ತೊಮ್ಮೆ ಹೇಳ್ತೀನಿ. ಈಗ ಫುಲ್ ಸ್ಮೂತ್ ಸರ್ಫೇಸ್ ಮೇಲೆ, ಐಸ್ ಸರ್ಫೇಸ್ ಮೇಲೆ ಎರಡು ವುಡನ್ ಬ್ಲಾಕ್ಗಳು ಮೂವ್ ಆಗ್ತಾ ಇದಾವೆ ಅಂದ್ಕೊಳ್ಳಿ, ಅವಾಗ ಫ್ರಿಕ್ಷನ್ನೇ ಇರೋದಿಲ್ಲ. ಅಥವಾ ಎರಡು ಮಾರ್ಬಲ್ಗಳು ಮೂವ್ ಆಗ್ತಾ ಇದಾವೆ ಅಂದ್ಕೊಳ್ಳಿ, ಆಪೋಸಿಟ್ ಡೈರೆಕ್ಷನ್ ಅಥವಾ ಸೇಮ್ ಡೈರೆಕ್ಷನ್. ಅವೆರಡು ಡಿಕ್ಕಿ ಹೊಡೆದಾಗ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದಿಸ್ ಮಾರ್ಬಲ್ ಟು ದಟ್ ಮಾರ್ಬಲ್ ಟು ದಿಸ್ ಮಾರ್ಬಲ್. ದೇರ್ ಇಸ್ ನೋ ವೇಸ್ಟೇಜ್ ಆಫ್ ಎನರ್ಜಿ. ಸೊ ಇದು ಪರ್ಫೆಕ್ಟ್ ಎಲಾಸ್ಟಿಕ್ ಕೊಲಿಷನ್ಗೆ ಎಕ್ಸಾಂಪಲ್. ಅಥವಾ ಎಲೆಕ್ಟ್ರಾನ್ ಹೋಗಿ ನ್ಯೂಕ್ಲಿಯಸ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ, ಆಯ್ತಾ? ಇದು ಕೂಡ ಎಲಾಸ್ಟಿಕ್ ಕೊಲಿಷನ್ಗೆ ಎಕ್ಸಾಂಪಲ್. ಆಮೇಲೆ ಎಲೆಕ್ಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಎದ್ರ ಬದ್ರ ಬಂದು ಮತ್ತೆ ವಾಪಸ್ ಹೋಗ್ತವೆ. ಹಿಯರ್ ಆಲ್ಸೋ ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ. ಎನರ್ಜಿ ಇಸ್ ಕಂಪ್ಲೀಟ್ಲಿ ಎಕ್ಸ್ಚೇಂಜ್ಡ್ ಫ್ರಮ್ ಹಿಯರ್ ಟು ದೇರ್ ಟು ಹಿಯರ್. ಇಲ್ಲಿ ಎನರ್ಜಿ ಲಾಸ್ ಆಗಲ್ಲ, ಕೈನೆಟಿಕ್ ಎನರ್ಜಿ ಮೊದಲೆಷ್ಟಿತ್ತು ಅಷ್ಟೇ ಇರುತ್ತೆ. ಇದನ್ನ ಎಲಾಸ್ಟಿಕ್ ಕೊಲಿಷನ್ ಅಂತಾರೆ. ಒಂದು ವೇಳೆ ಸ್ವಲ್ಪ ಎನರ್ಜಿ ಸೌಂಡ್ ಆಗೋ ಹೀಟ್ ಆಗೋ ಏನಾದ್ರು ಕನ್ವರ್ಟ್ ಆದ್ರೆ ಅದನ್ನ ಇನ್ ಎಲಾಸ್ಟಿಕ್ ಕೊಲಿಷನ್ ಅಂತ ಕರೀತಾರೆ. ಈಗ ನಾನು ಗೋಡೆಗೆ ಚೆಂಡೆಸ್ದಾಗ ಸೌಂಡ್ ಬಂತು, ನೆಲದ ಮೇಲೆ ನಾನು ಬಾಲ್ ಹಾಕಿದಾಗ ಸೌಂಡ್ ಬಂತು, ಅಥವಾ ಒಂದು ಮೆಟಲ್ ಪೀಸ್ ಅನ್ನು ಎತ್ತಾಕಿದಾಗ ಟಪ್ ಅಂತ ಸೌಂಡ್ ಬಂತು, ಇವೆಲ್ಲನೂ ಕೂಡ ಇನ್ ಎಲಾಸ್ಟಿಕ್ ಕೊಲಿಷನ್. ಸೊ ಇನ್ ಎಲಾಸ್ಟಿಕ್ ಕೊಲಿಷನ್ ಅಂದ್ರೆ ಏನು? ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ದೇರ್ ಇಸ್ ನೋ ಕಾಂಪ್ರಮೈಸ್. ಮೊಮೆಂಟಮ್ ಕನ್ಸರ್ವ್ ಆಗಲೇಬೇಕು. ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಬಟ್ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಪಾರ್ಟ್ ಆಫ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಸಮ್ ಅದರ್ ಫಾರಮ್. ದಿಸ್ ಈಸ್ ನಥಿಂಗ್ ಬಟ್ ಇನ್ ಎಲಾಸ್ಟಿಕ್ ಕೊಲಿಷನ್. ಎಕ್ಸಾಂಪಲ್ಸ್, ಕೊಲಿಷನ್ ಬಿಟ್ವೀನ್ ಟೂ ವೆಹಿಕಲ್ಸ್, ಸೌಂಡ್ ಬರುತ್ತೆ. ಅಥವಾ ವೆನ್ ಬಾಲ್ ಥ್ರೋನ್ ಟುವರ್ಡ್ಸ್ ದ ವಾಲ್, ಸೌಂಡ್ ಬರುತ್ತೆ. ಆರ್ ಅ ಮೆಟಲ್ ಪೀಸ್ ಡ್ರಾಪ್ಡ್ ಆನ್ ದ ಫ್ಲೋರ್, ಅಗೇನ್ ಸೌಂಡ್ ಬರುತ್ತೆ, ಆಯ್ತಾ? ಇವೆಲ್ಲನೂ ಇನ್ ಎಲಾಸ್ಟಿಕ್ ಕೊಲಿಷನ್. ಇನ್ನು ನೆಕ್ಸ್ಟ್ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ಗೆ ಎಕ್ಸಾಂಪಲ್. ಈಗ ನೋಡಿ, ಈ ಬಾಡಿ ಹೋಯ್ತು, ಇಲ್ಲೊಂದು ಬಾಡಿ ಸ್ಟೇಷನರಿ ಆಗಿದೆ, M2 ಸ್ಟೇಷನರಿ ಆಗಿದೆ. M1 ಹೋಯ್ತು, ಡಿಕ್ಕಿ ಹೊಡಿತು, ಅದಕ್ಕೆ ಅಂಟ್ಕೊಂಡು ಎರಡು ಜೊತೆಯಾಗೆ ಮುಂದಕ್ಕೆ ಹೋಗ್ತಾ ಇದ್ದಾವೆ. ಇದು ಆಗುತ್ತೆ ಯಾವಾಗ?
ಒಂದು ವುಡನ್ ಬೋರ್ಡ್ ಇದೆ, ಈ ಕಡೆಯಿಂದ ಒಂದು ಬುಲೆಟ್ ಅನ್ನ ಫೈರ್ ಮಾಡ್ತೀರಾ, ಬುಲೆಟ್ ಹೋಗಿ ವುಡನ್ ಬೋರ್ಡ್ ಒಳಗೆ ಸೇರ್ಕೊಂಡ್ಬಿಟ್ಟು ಅಲ್ಲೇ ಇರುತ್ತೆ, ಆ ಕಡೆ ತೂರ್ಕೊಂಬರಲ್ಲ. ಆ ಕಡೆ ತೂರ್ಕೊಂಬಂದ್ರೆ ಅದು ಇನ್ ಎಲಾಸ್ಟಿಕ್ ಕೊಲಿಷನ್. ಆ ವುಡನ್ ಬೋರ್ಡ್ ಅಲ್ಲೇ ಸಿಕ್ಕಾಕೊಂಡು ವುಡನ್ ಬೋರ್ಡ್ ಅನ್ನ ಮುಂದಕ್ಕೆ ತಳ್ಳಿದ್ರೆ ಅದು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್. ಸೊ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ ಆಗೋದು ಯಾವಾಗ? ಎರಡೂ ಬಾಡೀಸ್ ಅಂಟ್ಕೊಂಡು ಮುಂದಕ್ಕೆ ಕಾಮನ್ ವೆಲಾಸಿಟಿ ಆಗಿ ಹೋದಾಗ. ಸೊ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ ಅಲ್ಲಿ ಅಗೈನ್ ದ ಎನರ್ಜಿ ಇಸ್ ವೇಸ್ಟೆಡ್ ಅಂತಂದ್ರೆ converted into some other form, and the kinetic energy changes, and the change in the kinetic energy is converted into some other form ಅಂತ ಹೇಳಿದೆ. ಸೊ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಎಕ್ಸಾಂಪಲ್ ಕೊಡಿ ಅಂದ್ರೆ ನೋಡಿ, ಈಗ ಹೇಳಿದ್ನಲ್ಲ ಬುಲೆಟ್ ಫೈರ್ಡ್, ಬುಲೆಟ್ ಅನ್ನ ಫೈರ್ ಮಾಡಿದ್ರೆ ವುಡನ್ ಪ್ಲಾಂಕ್ ಒಳಗಡೆ ಸಿಕ್ಕಾಕೊಂಡಲ್ಲ, ದಟ್ ಈಸ್ ಒನ್ ಎಕ್ಸಾಂಪಲ್. ಆಮೇಲೆ ಗೋಡೆ, ಮಣ್ಣಿನ ಗೋಡೆ, ಮಡ್ ವಾಲ್, ಕೆಸರಿನ ಗೋಡೆಗೆ ನೀವೊಂದು ಕಲ್ಲನ್ನ ಹೆಸರು ಗೋಡೆ ಒಳಗಡೆ ಸಿಕ್ಕಾಕೊಳ್ಳುತ್ತಲ್ಲ, ಅಗೈನ್ ಇಟ್ ಈಸ್ ವಾಟ್ ಈಸ್ ಕಾಲ್ಡ್ ಇನ್ ಎಲಾಸ್ಟಿಕ್ ಕೊಲಿಷನ್. ಅಥವಾ ಮೂವ್ ಆಗ್ತಿರೋ ಬಸ್ ಅನ್ನ ಓಡೋಗಿ ನೀವು ಹತ್ಕೊಂಡು ಒಳಗಡೆ ಜಂಪ್ ಆಗ್ತೀರಾ ನೋಡಿ, ಅವಾಗ ನೀನು ಒಂದು ಆಬ್ಜೆಕ್ಟ್, ಬಸ್ಸು ಇನ್ನೊಂದು ಆಬ್ಜೆಕ್ಟ್, ಇವೆರಡರ ಮಧ್ಯೆ ಇಂಟ್ರಾಕ್ಷನ್ ಆಗಿದೆ. M1 ನೀನು, ಬಸ್ಸು M2 ಎರಡೂ ಜೊತೆಯಾಗಿ ಸೇರ್ಕೊಂಡು ಮುಂದಕ್ಕೆ ಹೋಗೋದು, ಇವೆಲ್ಲನೂ ಇನ್ ಎಲಾಸ್ಟಿಕ್ ಕೊಲಿಷನ್. ಸೊ ಇನ್ ಎಲಾಸ್ಟಿಕ್ ಕೊಲಿಷನ್ ಆಗಲಿ, ಎಲಾಸ್ಟಿಕ್ ಕೊಲಿಷನ್ ಆಗಲಿ, ಪರ್ಫೆಕ್ಟ್ ಇನ್ ಎಲಾಸ್ಟಿಕ್ ಕೊಲಿಷನ್ ಆಗಲಿ, ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ಕೈನೆಟಿಕ್ ಎನರ್ಜಿ ಮೇ ಬಿ ಮೇ ನಾಟ್ ಬಿ. ಸೊ ಇವಾಗ ಇನ್ ಎಲಾಸ್ಟಿಕ್ ಕೊಲಿಷನ್ ಬರೋಣ. ಇನ್ ಎಲಾಸ್ಟಿಕ್ ಕೊಲಿಷನ್ಗೆ ದೇರ್ ಈಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಟ್ ಕನ್ವರ್ಟ್ಸ್ ಇಂಟು ಸಮ್ ಅದರ್ ಫಾರ್ಮ್, ಮೇ ಬಿ ಹೀಟ್ ಆರ್ ಸೌಂಡ್, ಸಮಥಿಂಗ್ ಲೈಕ್ ದಟ್. ಈಗ ಇಲ್ಲಿ ಎರಡು ಡಿರೈವೇಷನ್ಸ್ ಬರ್ತವೆ, ಒಂದು ಇನ್ ಎಲಾಸ್ಟಿಕ್ಗೆ, ಇನ್ನೊಂದು ಎಲಾಸ್ಟಿಕ್ಗೆ. ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ಸ್. ಈಗ ಮೊದಲನೇ ಡಿರೈವೇಷನ್ ಅನ್ನು ಮಾಡ್ತೀನಿ. ಏನಪ್ಪಾ ಅಂದ್ರೆ obtain the expression for change in the kinetic energy in the case of inelastic collision. ಆಯ್ತಾ? ಸೊ ಇವಾಗ ಹೆಡ್ಡಿಂಗ್ ಟು ಡಿರೈವ್ ದಿ ಎಕ್ಸ್ಪ್ರೆಷನ್ for change in the kinetic energy. I hope you are following carefully. Okay, please follow the derivation. ಈಗ ನೋಡಿ ಫಸ್ಟ್ ಫೈನಲ್ ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್ ಬರ್ತೀನಿ. ಈಗ ಇನಿಷಿಯಲ್ ಮೊಮೆಂಟಮ್ ಬಂದು ಇದು m1 into u. ಇನಿಷಿಯಲ್ ಮೊಮೆಂಟಮ್ ಈಸ್ m1 into u ಪ್ಲಸ್ initially this body is at rest, so 0 because there is no velocity, is equal to, assume that they join together m1 plus m2 because I am talking about inelastic collision. After they join together they move with same velocity v. ಅರ್ಥ ಆಯ್ತಾ? ಸೊ ಅಲ್ಲಿಗೆ v is equal to m1 u divided by m1 by m1 plus m2 ಇಲ್ಲಿ ತಗೊಂಡ್ಬರ್ತೀನಿ, m1 plus m2 ಆಯಿತು. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇದು ಒಂದು ವೆಲಾಸಿಟಿ, ಫೈನಲ್ ವೆಲಾಸಿಟಿ. ರಿಮೆಂಬರ್ ಐ ಆಮ್ ಡಿರೈವಿಂಗ್ ದಿ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಇನ್ ದ ಕೇಸ್ ಆಫ್ ಇನ್ ಎಲಾಸ್ಟಿಕ್ ಕೊಲಿಷನ್. ಗೊತ್ತಾಯ್ತಾ? ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿನ ನಾನು ಡೆಲ್ಟಾ ಕೆ ಅಂತ ಬರ್ಕೋತೀನಿ. ದಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಮೈನಸ್ ಕೈನೆಟಿಕ್ ಎನರ್ಜಿ ಫೈನಲ್. ಆಯ್ತಾ? ದಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಇಟ್ ಈಸ್ ದ ಎನರ್ಜಿ ಆಫ್ ದ ಫಸ್ಟ್ ಆಬ್ಜೆಕ್ಟ್ ಓನ್ಲಿ. ನೋಡಿ, ಇದು ಬಿಫೋರ್ ದಿ ಕೊಲಿಷನ್ ಮೂವ್ ಆಗ್ತಾ ಇತ್ತಲ್ಲ m1, ಅದೊಂದೇ ಮೂವ್ ಆಗ್ತಾ ಇದ್ದಿದ್ದು. ದೇರ್ಫೋರ್ ಇಟ್ ಈಸ್ half m1 u ಸ್ಕ್ವೇರ್ ಮೈನಸ್ ಫೈನಲ್ ಕೈನೆಟಿಕ್ ಎನರ್ಜಿ ಏನು? ಹಾಫ್ ಮಾಸ್ ಬಂದು ಇವಾಗ ಎರಡು ಅಂಟ್ಕೊಂಡ್ಬಿಟ್ಟಿದಾವೆ, m1 ಮತ್ತೆ m2 ಅಂತ ಆಗಿದೆ. ಸೊ ಇಟ್ ಈಸ್ m1 ಪ್ಲಸ್ m2 ಇಂಟು ವಿ ಸ್ಕ್ವೇರ್. ಗೊತ್ತಾಯ್ತಾ? ದಟ್ ಈಸ್ ಈಕ್ವಲ್ ಟು ಹಾಫ್ m1 u ಸ್ಕ್ವೇರ್ ಮೈನಸ್ ಹಾಫ್ m1 ಪ್ಲಸ್ m2. ಇದನ್ನ ಹಂಗೆ ಬರ್ಕೊಂಡೆ. ವಿ ಜಾಗಕ್ಕೆ ಈಕ್ವೇಶನ್ ನಂಬರ್ 1 ಅನ್ನ ಹಾಕೋಣ. ನೋಡಿ, ಡೆರಿವೇಶನ್ ಅನ್ನ ಬಹಳ ಕೇರ್ಫುಲ್ ಆಗಿ ಫಾಲೋ ಮಾಡಿ. ವಿ ಸ್ಕ್ವೇರ್ ಅಂದ್ರೆ m1 ಸ್ಕ್ವೇರ್ u ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ m1 ಪ್ಲಸ್ m2 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಓಕೆ, ಈಗ ಬರೋಣ. ದಟ್ ಈಸ್ ಈಕ್ವಲ್ ಟು ಎರಡರಲ್ಲೂ ಹಾಫ್ ಕಾಮನ್ ಇದೆ, m1 ಕಾಮನ್ ಇದೆ, u ಸ್ಕ್ವೇರ್ ಕಾಮನ್ ಇದೆ. ತೆಗೆದು ಬಿಡಿ. ಅಷ್ಟು ಕಾಮನ್ ತೆಗೆದ ಮೇಲೆ ಇಲ್ಲಿ ಏನು ಉಳಿಯುತ್ತೆ? 1 ಅಷ್ಟೇ ಉಳಿಯೋದು, ಹೌದಲ್ವಾ? ಮೈನಸ್ ಇಲ್ಲಿ ಏನು ಉಳಿಯುತ್ತೆ? m1 ಪ್ಲಸ್ m2 ಇಲ್ಲಿ ಒಂದು m1 ಅನ್ನು ಹೊರಗಡೆ ತೆಗೆದಿದ್ದೀನಿ, ಇನ್ನೊಂದು m1 ಉಳಿಬೇಕಲ್ವಾ? ಎಸ್ ಸರ್, ಉಳಿಯುತ್ತೆ ಸರ್. ಡಿವೈಡೆಡ್ ಬೈ m1 ಪ್ಲಸ್ m2 ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಆಕ್ಚುಲಿ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು, ಬಟ್ ಇವಾಗ ಮಾಡ್ತೀನಿ ಬಿಡಿ, ತೊಂದರೆ ಇಲ್ಲ. ನೋಡ್ರಿ, ಈಗ ಏನಾಯ್ತು? ಇಲ್ಲಿ m1 ಪ್ಲಸ್ m2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬರೀಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು m1 u ಸ್ಕ್ವೇರ್. ಓಕೆ, ಇಲ್ಲಿ ಎಷ್ಟು ಉಳಿದಿದೆಯಪ್ಪ? m1 ಪ್ಲಸ್ m2. ಅದು ಇಲ್ಲಿ ಎಷ್ಟಿದೆ? 1 ಇದೆ. ಸೊ ಇದನ್ನು 1/1 ಅಂತ ಅಂದ್ಕೊಂಡ್ರೆ ಇದಕ್ಕೂ ಎಲ್ ಸಿ ಎಮ್ m1 ಪ್ಲಸ್ m2 ಆಗುತ್ತೆ. ಗೊತ್ತಾಗ್ತಾ
ಆಗ್ತಾ ಇದೆಯಾ? ಒಂದು ಸ್ಟೆಪ್, ಸಣ್ಣ ಸ್ಟೆಪ್ಪನ್ನು ಜಂಪ್ ಮಾಡಿದ್ದೀನಿ. ಏನಂತ ತುಂಬ ಜಂಪ್ ಏನಲ್ಲ ಇದು. ಇಲ್ಲಿ LCM ತಗೊಂಡೆ, ಇಲ್ಲಿ ಉಳಿದಿರೋದೆಷ್ಟು? ಎಸ್, ಇಟ್ ಈಸ್ M1 ಪ್ಲಸ್ M2. ಈಗ ಅದನ್ನು 1 ಇಂಟು M1 ಪ್ಲಸ್ M2 ಮೈನಸ್ ಹಂಗೆ ಇಲ್ಲಿ ಇನ್ನೇನು ಇಲ್ಲ, ಇರೋದು ಬರೀ M1 ಅಷ್ಟೇ, ಅದನ್ನು ಬರಿತೀನಿ. ಬರೋದನಾ? ಈಗ M1 ಕ್ಯಾನ್ಸಲ್ ಆಯಿತು. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು M1 M2 ಡಿವೈಡೆಡ್ ಬೈ M1 ಪ್ಲಸ್ M2. ಇನ್ನೇನು ಉಳಿತು ಹೇಳಿ ನೋಡೋಣ, ಏನು ಉಳಿತು? ಎಸ್, ಇಟ್ ಈಸ್ U ಸ್ಕ್ವಯರ್. ದಿಸ್ ಈಸ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ತುಂಬ ಇಂಪಾರ್ಟೆಂಟ್, 5 ಮಾರ್ಕಿಗೆ ಬರುವಂಥ ಪ್ರಶ್ನೆ ಇದು. ವಾಟ್ ಈಸ್ ಇನ್ ಎಲಾಸ್ಟಿಕ್ ಕೊಲಿಷನ್? ಗಿವ್ ಎಕ್ಸಾಂಪಲ್. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಅರ್ಥ ಆಯ್ತಾ? ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕೈನೆಟಿಕ್ ಎನರ್ಜಿಲಿ ಏನು ಚೇಂಜ್ ಆಗಿದೆಯೋ ಅದೇನು ವೇಸ್ಟ್ ಆಗಿ ಹೋಗಿಲ್ಲ, ಅದು ಬೇರೆ ಫಾರಮ್ ಆಗಿ ಕನ್ವರ್ಟ್ ಆಗಿದೆ. ಯಾವ ಫಾರಮಿಗೆ ಕನ್ವರ್ಟ್ ಆಗಿದೆ? ಆಗಲೇ ಹೇಳಿದ್ನಲ್ಲ, ನೆಲದ ಮೇಲೆ ಎತ್ತಾಕಿದ್ರೆ, ಗೋಡೆಗೆ ಎಸ್ತರೆ ಏನೇನೋ ಸೌಂಡ್ ಬರುತ್ತೆ ಅನ್ನಲ್ಲ, ಆ ಸೌಂಡ್ ಆಗಿ ಕನ್ವರ್ಟ್ ಆಗಿದೆ. ಸರ್ ಹಂಗಾದ್ರೆ ಯಾವಾಗಲೂ ಸೌಂಡಾಗೆ ಕನ್ವರ್ಟ್ ಆಗುತ್ತಾ? ಹಂಗೇನಿಲ್ಲ, ಯಾವ ಫಾರಮಿಗೆ ಬೇಕಾದ್ರೂ ಕನ್ವರ್ಟ್ ಆಗ್ಬೋದು. ಒಟ್ಟಲ್ಲಿ ಅದು ಮೆಕ್ಯಾನಿಕಲ್ ಎನರ್ಜಿ ಆಗಿ ಇರೋದಿಲ್ಲ. ಆಮೇಲೆ ಈ ಹೋಲ್ ಕೊಲಿಷನ್ಸ್ ಅಲ್ಲಿ ಏನು 3 ಥರ ಕೊಲಿಷನ್ಸ್ ಹೇಳಿದ್ದೀನಲ್ಲ, ಎಲಾಸ್ಟಿಕ್, ಇನ್ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್, ಈ 3ರಲ್ಲೂ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್. ಮೊಮೆಂಟಮ್ ಚೇಂಜ್ ಈಸ್ ವೆರಿ ಇಂಪಾರ್ಟೆಂಟ್. ಚೇಂಜ್ ಇನ್ ದ ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಎರಡು ಸೇಮ್ ಇರುತ್ತೆ. ಆಯ್ತಾ? ಈಗ ಬನ್ನಿ ವಾಪಸ್ಸು ಸ್ಪೋರ್ಟ್ಸಿಗೆ ಬರೋಣ. ಕೊಲಿಷನ್ ಅನ್ನೋದು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಕ್ರಿಕೆಟ್ ಅನ್ನೇ ಫಾರ್ ಎಕ್ಸಾಂಪಲ್ ನೋಡೋಣ. ಅಲ್ಲಿ ಬ್ಯಾಟ್ ಇಂದ ಬಾಲ್ ಹೊಡೆದಾಗ ಕೊಲಿಷನ್ ಆಗುತ್ತೆ. ಕೊಲಿಷನ್ ಆದಾಗ ಮೊಮೆಂಟಮ್ ಟ್ರಾನ್ಸ್ಫರ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬ್ಯಾಟ್ ಇಂದ ಬಾಲ್ಗೆ ಮೊಮೆಂಟಮ್ ಟ್ರಾನ್ಸ್ಫರ್ ಆಗಬೇಕು. ಏನು ಫೋರ್ಸ್ ಆಗಿ ಹೊಡಿತಾನಪ್ಪ ಅಂತ ಅಂತೀವಲ್ಲ, ಅಲ್ಲಿ ಆಕ್ಚುಲಿ ಅದು ಫೋರ್ಸ್ ಅಲ್ಲ, ಮೊಮೆಂಟಮ್. ಬರೀ ಫೋರ್ಸ್ ಅನ್ನ ತಗೊಂಡ್ರೆ ಪ್ರಯೋಜನ ಇಲ್ಲ. ಫೋರ್ಸ್ಗಿಂತ ಹೆಚ್ಚಾಗಿ ಮೊಮೆಂಟಮ್ ಪ್ಲೇಸ್ ಎ ಮೇಜರ್ ರೋಲ್. ನಿಮಗೆಲ್ಲ ನೆನಪಿರ್ಬೋದು, ಸಚಿನ್ ತೆಂಡೂಲ್ಕರ್ ಹೆವಿ ಬ್ಯಾಟ್ ಅನ್ನ ಯೂಸ್ ಮಾಡ್ತಾ ಇದ್ರು. ಹೆವಿ ಬ್ಯಾಟನ್ನು ಯಾಕೆ ಯೂಸ್ ಮಾಡ್ತಿದ್ರು? ಲೈಟ್ ಬ್ಯಾಟನ್ನು ಯಾಕೆ ಯೂಸ್ ಮಾಡಲ್ಲ? ಲೈಟ್ ಬ್ಯಾಟಿಂದ ಹೊಡೆದಾಗ ತುಂಬ ಫೋರ್ಸ್ ಬರಲ್ಲ ಅಂತ ಕಾಮನ್ ಮ್ಯಾನ್ ಹೇಳ್ತಾರೆ. ಬಟ್ ನೀವು ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿ ಫೋರ್ಸ್ ಅನ್ನ ಪದ ಬಳಸಬಾರ್ದು. ಲೈಟ್ ಬ್ಯಾಟಿಂದ ಹೊಡೆದಾಗ ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಆಗೋದಿಲ್ಲ. ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಆಗಬೇಕಂದ್ರೆ ನಿನ್ನ ಬ್ಯಾಟಿಗೆ ಮಾಸ್ ಜಾಸ್ತಿ ಇರಬೇಕು. ಆ ಬ್ಯಾಟಿಂದ ಬಾಲ್ಗೆ ಸರಿಯಾಗಿ ಹೊಡೆದಾಗ ಮಾಸ್ ಜಾಸ್ತಿ ಇರೋದ್ರಿಂದ ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ. ಮೊಮೆಂಟಮ್ ಟ್ರಾನ್ಸ್ಫರ್ ಜಾಸ್ತಿ ಆದಾಗ ಬಾಲ್ ತುಂಬ ಫಾಸ್ಟ್ ಆಗಿ ಹೋಗುತ್ತೆ. ಗೊತ್ತಾಯ್ತಾ? ಸೊ ಇದು ಒಂದು ಎಕ್ಸಾಂಪಲ್. ಇನ್ನು ನೀವು ಬ್ಯಾಡ್ಮಿಂಟನ್ ಆಡ್ತಿರಲ್ಲ, ಆ ಶಟ್ಲ್ ಕಾಕ್ ಬಂದು ಆ ಬ್ಯಾಡ್ಮಿಂಟನ್ ರ್ಯಾಕೆಟ್ಗೆ, ಆಯ್ತಾ, ಈ ಥರ ಇರುತ್ತಲ್ಲ ರ್ಯಾಕೆಟ್, ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಬಿದ್ದರೆ ಆ ಶಟ್ಲ್ ಕಾಕ್ ವಾಪಸ್ ಫಾಸ್ಟಾಗಿ ಹೋಗುತ್ತೆ. ನೀವೆಲ್ಲ ನೋಡಿದ್ದೀರಾ, ಈ ರಿಮ್ಮಿಗೆ ಬಿದ್ದರೆ ಅಷ್ಟು ಈಸಿಯಾಗಿ ಹೋಗೋದಿಲ್ಲ, ಫಾಸ್ಟಾಗಿ ಹೋಗಲ್ಲ. ಅಥವಾ ಈ ಪೋರ್ಷನಲ್ಲೆಲ್ಲಾದರೂ ಅಥವಾ ಈ ಎಡ್ಜಲ್ಲೆಲ್ಲಾದರೂ ಬಿದ್ದರೆ ಹೋಗೋದಿಲ್ಲ. ಮಿಡ್ಲಲ್ಲೋ ಎಲ್ಲೋ ಒಂದು ಕಡೆ ಬಿದ್ದರೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಈವನ್ ಟೆನ್ನಿಸ್ ರ್ಯಾಕೆಟಲ್ಲೂ ಕೂಡ ಅಷ್ಟೇ, ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಬಿದ್ದಾಗ ಅದಕ್ಕೆ ಮೊಮೆಂಟಮ್ ಟ್ರಾನ್ಸ್ಫರ್ ಚೆನ್ನಾಗಾಗಿ ಭಾಳ ಫಾಸ್ಟಾಗಿ ಹೋಗುತ್ತೆ. ಆಯ್ತಾ? ಸೊ ಎಲ್ಲೆಲ್ಲೋ ಬಿತ್ತು ಅಂತಂದ್ರೆ ರ್ಯಾಕೆಟ್ ವೈಬ್ರೇಷನ್ ಆಗುತ್ತೆ. ಟೆನ್ನಿಸ್ ರ್ಯಾಕೆಟ್ ಇರಲಿ, ಶಟ್ಲ್ ಬ್ಯಾಡ್ಮಿಂಟನ್ ರ್ಯಾಕೆಟ್ ಇರಲಿ, ಅದು ವೈಬ್ರೇಷನ್ ಆಗುತ್ತೆ. ವೈಬ್ರೇಷನ್ ಆಗೋ ಜೊತೆಗೆ ಬಾಲು ಕೂಡ ಸ್ಟ್ರೈಟ್ ಆಗಿ ಹೋಗುತ್ತೆ, ಬೇರೆ ಇನ್ನೆಲ್ಲೆಲ್ಲೋ ಹೊರಟು ಹೋಗುತ್ತೆ. ಫೌಲ್ಟ್ ಆಗೋ ಚಾನ್ಸ್ ಇದೆ, ಎನರ್ಜಿ ವೇಸ್ಟ್ ಆಗೋ ಚಾನ್ಸ್ ಇದೆ. ಅದಕ್ಕೆ ಒಳ್ಳೆ ಪ್ಲೇಯರು ಅದನ್ನೆಲ್ಲ ನೋಡ್ಕೊಂಡಿರ್ತಾರೆ, ಎಲ್ಲಿಗೆ ಬೀಳಬೇಕು ಅಲ್ಲಿ ಕರೆಕ್ಟಾಗಿ ಬ್ಯಾಟನ್ನು ಹಿಡಿತಾರೆ. ಆಯ್ತಾ? ಇನ್ನು ಕ್ರಿಕೆಟಲ್ಲೂ ಅಷ್ಟೇ, ಬಾಲು ಇಷ್ಟುದ್ದ ಬ್ಯಾಟ್ ಇದ್ರೆ ಇಲ್ಲಿಗೆ ಯಾರು ಬೀಳೋ ಥರ ಮಾಡಲ್ಲ, ನಾರ್ಮಲಿ ಇಲ್ಲಿಗೆ ಬೀಳೋ ಥರ ನೀವೆಲ್ಲ ಆಡಿರ್ತೀರ, ನೀವು ಇವೆಲ್ಲ ಪ್ರಾಕ್ಟೀಸಿಂದ ಬರ್ತವೆ. ಬಟ್ ಅಲ್ಲಿ ಫಿಸಿಕ್ಸ್ ಇದೆ, ಅರ್ಥ ಆಯ್ತಾ? ಸೊ ಒಂದು ಪರ್ಟಿಕ್ಯುಲರ್ ಸ್ಪಾಟ್ಗೆ ಅದು ಬಿದ್ದರೆ ಕರೆಕ್ಟಾಗಿ ಮೊಮೆಂಟಮ್ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಟೆನ್ನಿಸಲ್ಲಿ ಸ್ವೀಟ್ ಸ್ಪಾಟ್ ಅಂತ ಕರೀತಾರೆ. ಸೊ ಬಾಲ್ ಇರಲಿ, ಶಟಲ್ ಕಾಕ್ ಇರಲಿ, ಆ ಪರ್ಟಿಕ್ಯುಲರ್ ಸ್ಪಾಟಿಗೆ ಬಿದ್ದಾಗ ಮೊಮೆಂಟಮ್ ಟ್ರಾನ್ಸ್ಫರ್ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಫಾಸ್ಟಾಗಿ ಹೋಗುತ್ತೆ. ಸೊ ಸ್ವೀಟ್ ಸ್ಪಾಟ್ ಅನ್ನೋದು ಕೊಲಿಷನ್ಗೆ ಸಂಬಂಧಪಟ್ಟಿದ್ದು. ಸೊ ಇಷ್ಟು ಇನ್ ಎಲಾಸ್ಟಿಕ್ ಕೊಲಿಷನ್ಗೆ ಸಂಬಂಧಪಟ್ಟಂಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಈಗ ಮುಂದಕ್ಕೆ ಎಲಾಸ್ಟಿಕ್ ಕೊಲಿಷನ್ಗೆ ಹೋಗೋಣ. ಎಲಾಸ್ಟಿಕ್ ಕೊಲಿಷನ್ನಲ್ಲೂ ಕೂಡ ಒಂದು ದೊಡ್ಡ ಡಿರೈವೇಷನ್ ಇದೆ. ಅಲ್ಲಿ ಎಕ್ಸ್ಪ್ರೆಷನ್ ಫಾರ್ 2 ವೆಲಾಸಿಟೀಸ್ ಮಾಡ್ತೀವಿ. ಇಲ್ಲಿ ಒಂದೇ ವೆಲಾಸಿಟಿ ನೋಡಿ, ಬಿಫೋರ್ ದಿ ಕೊಲಿಷನ್ ಒಂದು ವೆಲಾಸಿಟಿ u, ಆಫ್ಟರ್ ದ ಕೊಲಿಷನ್ ಒಂದೇ ವೆಲಾಸಿಟಿ v. ಯಾಕೆಂದರೆ ಎರಡು ಅಂಟ್ಕೊಂಡು ಜೊತೆಗೆ ಹೋದು. ಆಯ್ತಾ? ಈಗ ಬಸ್ಸು ಡಿಕ್ಕಿ ಹೊಡೀತು, ಮುಂದಕ್ಕೆ ಹಾಗೆ ತಳ್ಕೊಂಡು ಹೋಯ್ತು. ಬುಲೆಟ್ ಡಿಕ್ಕಿ ಹೊಡೀತು, ವುಡನ್ ಪ್ಲಾಂಕನ್ನು ಮುಂದಕ್ಕೆ ಹೇಳ್ಕೊಂಡು ಹೋಯ್ತು. ಅಲ್ಲಿ ಎನರ್ಜಿ ಬೇರೆ ಫಾರಮಿಗೆ ಕನ್ವರ್ಟ್ ಆಯಿತು. ಇದು ಇನ್ ಎಲಾಸ್ಟಿಕ್ ಕೊಲಿಷನ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಲಾಸ್ಟಿಕ್ ಕೊಲಿಷನ್ಗೂ ಕೂಡ ಒಂದು ಒಳ್ಳೆ ಡಿರೈವೇಷನ್ ಅನ್ನು ಮಾಡ್ತೀನಿ, ನೀಟಾಗಿ ಫಾಲೋ ಮಾಡಿ. ಅರ್ಥ ಆಯ್ತಾ? ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.